ಹಾಯ್ ಸ್ನೇಹಿತರೆ, ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಆರ್ಟಿಕಲ್ಸ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಮೊದಲನೇದಾಗಿ ಆರ್ಟಿಕಲ್ಸಲ್ಲಿ ಎಷ್ಟು ವಿಧ ಬರ್ತಾವೆ? ಸೊ ಅದನ್ನು ಎರಡು ಥರ ಮಾಡ್ತೀವಿ ನಾವು. ಒಂದು ಡೆಫಿನೆಟ್ ಆರ್ಟಿಕಲ್ ಅಂತ ಮಾಡ್ತೀವಿ, ಇನ್ನೊಂದು ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಮಾಡ್ತೀವಿ. ಓಕೆ, ಎಷ್ಟು ಕ್ಯಾಟಗರಿ ಇದಾವೆ ಅಂತ ಕೇಳಿದರೆ ಹೇಳಬೇಕು ನೀವು. ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ಟಿಕಲ್ಸಸ್. ಒನ್ ಈಸ್ ಇಂಡೆಫಿನೆಟ್ ಆರ್ಟಿಕಲ್ ಆ್ಯಂಡ್ ಅನದರ್ ಒನ್ ಈಸ್ ಡೆಫಿನೆಟ್ ಆರ್ಟಿಕಲ್. ಇಂಡೆಫಿನೆಟ್ ಆರ್ಟಿಕಲಲ್ಲಿ ಯಾವ್ದು ಬರುತ್ತೆ ಅಂದರೆ ಎ ಮತ್ತು ಆ್ಯನ್ ಬರುತ್ತೆ, ಹೌದಾ? ಡೆಫಿನೆಟ್ ಆರ್ಟಿಕಲ್ ಅಂದರೆ ಅಲ್ಲಿ ದ ಬರುತ್ತೆ. ಓಕೆ, ಎ ಆ್ಯನ್ ಅಂತ ಬಂದಾಗ ಇಂಡೆಫಿನೆಟ್ ಆರ್ಟಿಕಲ್, ದ ಅಂತ ಬಂದಾಗ ಡೆಫಿನೆಟ್ ಆರ್ಟಿಕಲ್. ಸರಿ, ಯಾವ ಬೇಸ್ ಮೇಲೆ ಈ ರೀತಿ ಕ್ಯಾಟಗರಿ ಮಾಡಿದ್ದಾರೆ? ವಾಟ್ ಈಸ್ ಇಂಡೆಫಿನೆಟ್ ಆರ್ಟಿಕಲ್ ಆ್ಯಂಡ್ ಡೆಫಿನೆಟ್ ಆರ್ಟಿಕಲ್? ಡೆಫಿನೇಷನ್ ಏನು? ಇಂಡೆಫಿನೆಟ್ ಅಂದರೆ ಇಟ್ ಟಾಕ್ಸ್ ಅಬೌಟ್ ಇನ್ ಜನರಲ್. ಸ್ಪೆಸಿಫಿಕ್ ಆಗಿ ಯಾವುದ್ರ ಬಗ್ಗೆನೂ ಇಲ್ಲಿ ಮಾತನಾಡ್ತಾ ಇರೋಂಗಿಲ್ಲ, ನಾವು ಜನರಲ್ ಕಾನ್ಸೆಪ್ಟ್ಗಳ ಬಗ್ಗೆ ಇದರಲ್ಲಿ ಮಾತಾಡ್ತಾ ಇರ್ತೀವಿ. ಬಟ್ ಡೆಫಿನೆಟ್ ಅಂತ ಬಂದಾಗ ಸ್ಪೆಸಿಫಿಕ್ ಆಗಿರ್ತಕ್ಕಂಥದ್ರ ಬಗ್ಗೆ ಮಾತ್ರ ಮಾತನಾಡ್ತೀವಿ. ಓಕೆ, ಸ್ಪೆಸಿಫಿಕ್ ಅಂದರೆ ಬಂದರೆ ಡೆಫಿನೆಟ್ ಅಂತ ನೆನಪಿಟ್ಟುಕೊಳ್ಳಿ, ಜನರಲ್ ಆಗಿ ಮಾತಾಡ್ತಾ ಇದ್ದರೆ ಎ ಮತ್ತು ಆ್ಯನ್ ಅಂತ ನೆನಪಿಟ್ಟುಕೊಳ್ಳಿ. ಅದೇ ಡೆಫಿನೇಷನ್ ಮೋರ್ ಕ್ಲಿಯರ್ ಆಗಿ ಕೊಟ್ಟಿದೆ ನೋಡಿ ಇಲ್ಲಿ. ಇಂಡೆಫಿನೆಟ್ ಆರ್ಟಿಕಲ್ಸ್, ದೀಸ್ ಆರ್ ಯೂಸ್ಡ್ ವೆನ್ ವಿ ಟಾಕ್ ಅಬೌಟ್ ನೌನ್, ಅನಿಮಲ್, ಐಡಿಯಾ ಇನ್ ಜನರಲ್. ಓಕೆ, ನಾವು ಪೀಪಲ್ ಬಗ್ಗೆ ಆಗಿರ್ಬೋದು, ಎನಿಮಲ್ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ಐಡಿಯಾ ಬಗ್ಗೆ ಆಗಿರ್ಬೋದು, ಇನ್ ಜನರಲ್ ಆಗಿ ಮಾತಾಡ್ತಾ ಇದ್ದೀವಿ ಅಂದರೆ ನಾವಲ್ಲಿ ಇಂಡೆಫಿನೆಟನ್ನು ಬಳಕೆ ಮಾಡ್ಕೋಬೇಕು. ಓಕೆ, ಅದನ್ನೇ ಬೇರೆ ರೀತಿಯಾಗಿ ಹೇಳಬೇಕಂದ್ರೆ ಇಟ್ ಈಸ್ ಯೂಸ್ಡ್ ಬಿಫೋರ್ ಅ ನೌನ್ ದಟ್ ಈಸ್ ನಾಟ್ ಎ ಸ್ಪೆಸಿಫಿಕ್ ಪರ್ಸನ್ ಆರ್ ಅ ಥಿಂಗ್, ಇನ್ಸ್ಟೆಡ್ ಇಟ್ ಇಂಡಿಕೇಟ್ಸ್ ದ ಜನರಲ್. ಸೊ ಜನರಲ್ ಅಂತಕ್ಕಂಥ ಒಂದು ಪದವನ್ನು ನೀವು ನೆನಪಿಟ್ಟುಕೊಂಡ್ರೆ ಸಾಕು, ಅದು ಇಂಡೆಫಿನೆಟ್ ಆರ್ಟಿಕಲ್ ಅಂತ. ಓಕೆ, ಇದರಲ್ಲಿ ಎರಡು ಕ್ಯಾಟಗರಿ ಮಾಡಿದ್ವಿ ನಾವು, ಗೊತ್ತಲ್ವಾ? ಒಂದು ಎ ಮತ್ತು ಇನ್ನೊಂದು ಆ್ಯನ್. ಸೊ ಎ ಅನ್ನು ಯಾವಾಗ ಯೂಸ್ ಮಾಡಬೇಕು? ಎ ಈಸ್ ಯೂಸ್ ಬಿಫೋರ್ ಅ ವರ್ಡ್ ದ್ಯಾಟ್ ಬಿಗಿನ್ಸ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್. ಕಾನ್ಸೋನೆಂಟ್ ಸೌಂಡ್ ಬರ್ತಿರ್ಬೇಕಲ್ಲಿ. ಓಕೆ, ವ್ಯಂಜನಗಳ ಧ್ವನಿ. ಆ ಒಂದು ಪದ ಏನು ಕೊಟ್ಟಿರ್ತಲ್ಲ ಅದನ್ನು ಓದಬೇಕಾದ್ರೆ ನಮಗೆ ವ್ಯಂಜನದಿಂದ ಉತ್ಪತ್ತಿ ಆಗ್ತಿರ್ಬೇಕಾದ್ರೆ ಧ್ವನಿ, ಆ ರೀತಿಯಾಗಿ ಬಂದರೆ ಅವಾಗ ನಾವು ಎ ಅನ್ನು ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ ಆ್ಯನ್. ಆ್ಯನ್ ಈಸ್ ಯೂಸ್ ಬಿಫೋರ್ ಅ ವರ್ಡ್ ದಟ್ ಬಿಗಿನ್ ವಿತ್ ಅ ವೋವೆಲ್ ಸೌಂಡ್. ಸ್ವರದ ಧ್ವನಿಯಿಂದ ಆರಂಭಗೊಂಡಿತ್ತಂದರೆ ಅವಾಗ ನಾವು ಅದನ್ನು ಆ್ಯನ್ ಆರ್ಟಿಕಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ವ್ಯಂಜನದ ಧ್ವನಿಯಿಂದ ಆರಂಭಗೊಂಡಿತ್ತಂದರೆ ಅದನ್ನು ಅವಾಗ ನಾವು ಎ ಅನ್ನು ಯೂಸ್ ಮಾಡ್ಕೋಬೇಕು. ಸೊ ಎಕ್ಸಾಂಪಲ್ಸ್ ನೋಡಿದಾಗ ನಿಮಗೆ ಮೋರ್ ಕ್ಲಿಯರ್ ಆಗುತ್ತೆ. ಇನ್ನೊಂದು ಲೈನ್ ಇದೆ ನೋಡಿ ಇಲ್ಲಿ. ಹವೆವರ್ ಸಮ್ ವರ್ಡ್ಸ್ ಸ್ಟಾರ್ಟ್ಸ್ ವಿತ್ ವೋವೆಲ್ ಬಟ್ ಬಿಗಿನ್ ವಿತ್ ಅ ಕಾನ್ಸೋನೆಂಟ್ ಸೌಂಡ್. ಕೆಲವೊಂದು ಶಬ್ದಗಳು ಹೆಂಗಿದಾವೆ ಅಂದರೆ ವೋವೆಲಿಂದ ಆರಂಭಗೊಳ್ತಾವಂತೆ, ಬಟ್ ಅದನ್ನು ಪ್ರೊನೌನ್ಸ್ ಮಾಡಬೇಕಾದ್ರೆ ನಾವು ವ್ಯಂಜನದಿಂದ ಮಾಡ್ತೀವಿ. ಲೈಕ್ ಧ್ವನಿ ವ್ಯಂಜನದ ರೀತಿಯಲ್ಲಿ ಬರ್ತಾ ಇರುತ್ತೆ, ಬಟ್ ಆ ಶಬ್ದದ ಮೊದಲನೇ ಪದ ಏನಾಗಿರುತ್ತೆ? ವೋವೆಲ್ ಆಗಿರುತ್ತೆ. ಆ ಥರನಾಗಿರ್ತ ಕಂಡೀಷನಲ್ಲೂ ಕೂಡ ವಿ ಹ್ಯಾವ್ ಟು ಯೂಸ್ ಅ ಆರ್ಟಿಕಲ್ ಎ. ಓಕೆ, ವಿ ಯೂಸ್ ಅ ಆರ್ಟಿಕಲ್ ಎ ಬಿಫೋರ್ ದೀಸ್ ವರ್ಡ್ಸ್. ಸೊ ಒಂದು ಎಕ್ಸಾಂಪಲ್ ಇದೆ ನೋಡಿ ಇಲ್ಲಿ. ಆನೆಸ್ಟ್. ಆನೆಸ್ಟ್ ಮೊದಲೇ ಪದ ಏನಿದೆ ಇಲ್ಲಿ? ಎಚ್ ಇದೆ. ಸೊ ಕಾನ್ಸೋನೆಂಟ್ ಇದೆ ಅಂದ ತಕ್ಷಣ ನಾವಿಲ್ಲಿ ಎ ಯೂಸ್ ಮಾಡಬಾರ್ದು. ನಾವೇನಂತ ಪ್ರೊನೌನ್ಸ್ ಮಾಡ್ತೀವಿ? ಆನೆಸ್ಟ್. ಆನೆಸ್ಟ್ ಅಂತ ಪ್ರೊನೌನ್ಸ್ ಮಾಡ್ತೀವಿ ಅಲ್ವಾ? ಸೊ ಆ ಅನ್ನೋದೇನಿದು? ಸ್ವರ ಅಲ್ವಾ? ಆನೆಸ್ಟ್. ಹಾನೆಸ್ಟ್ ಅಂದಿದ್ರೆ, ಸಪೋಸ್ ನಾವು ಹಾನೆಸ್ಟ್ ಅಂತಿದ್ದು ಅಂದ್ಕೊಳ್ಳಿ, ಹಾ ಅಂದಿದ್ರೆ ನಾವು ಎ ಯೂಸ್ ಮಾಡ್ಬೋದಾಗಿತ್ತಲ್ಲಿ, ಎ ಹಾನೆಸ್ಟ್ ಅಂತ. ಬಟ್ ನಾವೇನಂತೀವಿ? ಆನೆಸ್ಟ್. ಆ ಅನ್ನೋದು ಸ್ವರ. ಓಕೆನಾ? ಸೊ ಇಲ್ಲಿ ಎಚ್ ವ್ಯಂಜನ ಇದ್ರೂ ಕೂಡ ನಾವು ಸ್ವರದ ಮುಖಾಂತರ ಪ್ರೊನೌನ್ಸ್ ಮಾಡೋಕ್ಕೆ ಸಲುವಾಗಿ ಇವಾಗ ನಾವು ಆ್ಯನನ್ನು ಯೂಸ್ ಮಾಡಬೇಕು. ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಕಾನ್ಸೋನೆಂಟ್ ಬಟ್ ಸೌಂಡ್ ಈಸ್ ವೋವೆಲ್. ಧ್ವನಿ ವೋವೆಲ್ ಬರ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಐ ಹ್ಯಾವ್ ಅ ಪೆಟ್ ಕ್ಯಾಟ್. ಐ ಹ್ಯಾವ್ ಅ ಪೆಟ್ ಕ್ಯಾಟ್. ಪೆಟ್ ಪ ಅಂತ ಬರ್ತಾ ಇದೆ. ಪ ಅಂದರೆ ಏನು? ವ್ಯಂಜನ, ಹೌದಿಲ್ಲ? ಪ ಪ ಬ ಬ ಮ ವ್ಯಂಜನ ಒಳಗೆ ಕನ್ಸಿಡರ್ ಮಾಡ್ತೀವಿ ನಾವು. ಸೊ ವ್ಯಂಜನ ಅಂತ ಬಂದರೆ ಏನು ಯೂಸ್ ಮಾಡಬೇಕು ನಾವು? ಎ ಅನ್ನು ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಆ್ಯನ್ ಏರೋಪ್ಲೇನ್ ಈಸ್ ಫ್ಲೈಯಿಂಗ್ ಇನ್ ದ ಸ್ಕೈ. ಓಕೆ, ಆ್ಯನ್ ಏರೋಪ್ಲೇನ್ ಈಸ್ ಫ್ಲೈಯಿಂಗ್ ಇನ್ ದ ಸ್ಕೈ. ಏರೋಪ್ಲೇನ್. ಏರೋಪ್ಲೇನ್ ಅಂದಾಗ ಇಲ್ಲಿ ಎದರಿಂದ ಸ್ಟಾರ್ಟ್ ಆಯ್ತದ್ದು? ಏರೋಪ್ಲೇನ್ ಎ ಇಂದ ಸ್ಟಾರ್ಟ್ ಆಯಿತು. ಎ ಅಂದರೆ ಏನು? ನಮ್ಮ ಕನ್ನಡದ ಗ್ರಾಮರ್ ನೋಡಿದಾಗೂ ಇದು ಒಂದು ಸ್ವರ, ರೈಟ್? ಸ್ವರದ ಸೌಂಡ್ ಬರ್ತಾ ಇದೆ ಅಂತ ನಿಮ್ಗೆ ಗೊತ್ತಾಯಿತು, ಏರೋಪ್ಲೇನ್. ಸೊ ಅದಕ್ಕೆ ನಾವೇನು ಯೂಸ್ ಮಾಡಬೇಕು? ಇಲ್ಲಿ ಆ್ಯನನ್ನು ಯೂಸ್ ಮಾಡಬೇಕು ಅಲ್ವಾ? ನೆಕ್ಸ್ಟ್ ಒನ್, ಸಿ ಈಸ್ ಅ ಡಾಕ್ಟರ್. ಸಿ ಈಸ್ ಅ ಡಾಕ್ಟರ್. ಎ ಯಾಕೆ ಯೂಸ್ ಮಾಡಿದ್ರಿ ಸರ್? ಆ್ಯನನ್ನು ಯಾಕೆ ಯೂಸ್ ಮಾಡಲಿಲ್ಲ? ಈ ಪದ ನೋಡಿ, ಡಾಕ್ಟರ್ ಅಂತಕ್ಕಂಥ ಪದ ನೋಡಿ, ಇದು ಯಾವುದರಿಂದ ಆರಂಭಗೊಂಡಿದೆ? ಡ ದಿಂದ ಆರಂಭಗೊಂಡಿದೆ. ಡ ಅಂದರೆ ಏನಿದು? ಇದು ಒಂದು ವ್ಯಂಜನ. ಡಾಕ್ಟರ್ ಅಂದರೆ ಡ ದಿಂದ ಆರಂಭಗೊಂಡಕ್ಕೋಸ್ಕರ ಇದಕ್ಕೆ ಏನಂತೀವಿ ನಾವು? ವ್ಯಂಜನ ಅಂತೇಳಿ ಕರಿತೀವಿ. ವ್ಯಂಜನದ ಸೌಂಡಿಂದ ಆರಂಭಗೊಂಡಿದ್ರೆ ಏನು ಯೂಸ್ ಮಾಡಬೇಕು ನಾವಲ್ಲಿ? ಎ ಅನ್ನೇ ಯೂಸ್ ಮಾಡಬೇಕು.
ಸೊ ಅದಕ್ಕೋಸ್ಕರ ಸಿ ಈಸ್ ಅ ಡಾಕ್ಟರ್ ಅಂತ ಇದ್ದೀವಿ. ಇಲ್ಲಿ ನೋಡಿ, ಅ ಆ ಇ ಉ ರು ರು ಎ ಐ ಓ ಔ ಔ. ಓಕೆ, ಸೊ ಈ ರೀತಿಯಾಗಿಂಥ ಸ್ವರಗಳಿಂದ ಆರಂಭಗೊಂಡಿತ್ತಂದರೆ ನೀವು ಅಲ್ಲಿ ಆ್ಯನ್ ಯೂಸ್ ಮಾಡಿ. ಇದನ್ನು ಬಿಟ್ಟು ಬೇರೆ ಯಾವುದೇ ಬಂದರೂ ಅಲ್ಲಿ ಎನ್ನು ಯೂಸ್ ಮಾಡಬೇಕು. ಸರಿನಾ? ಮೋರ್ ಎಕ್ಸಾಂಪಲ್ಸ್. ಮೈ ಡಾಟರ್ ವಾಂಟ್ಸ್ ಅ ಡಾಗ್ ಫಾರ್ ದಿವಾಲಿ. ಅ ಡಾಗ್ ಫಾರ್ ದಿವಾಲಿ ಅಂದೀವಿ ನಾವಿಲ್ಲಿ. ಅ ಡಾಗ್. ಯಾಕೆ ಆ್ಯನ್ ಡಾಗ್ ಅಂದಿಲ್ಲ? ಡಾಗ್ ಪದ ನೋಡ್ತೀವಪ್ಪ ನಾವು. ಡಾಗ್ ಎದರಿಂದ ಆರಂಭಗೊಂಡಿದೆ? ದಿಂದ ಆರಂಭಗೊಂಡಿದೆ. ವ್ಯಂಜನನ ಸ್ವರನ, ಇದು ಒಂದು ಸ್ವರ, ಸಾರಿ ಇದು ಒಂದು ವ್ಯಂಜನ. ಸೊ ವ್ಯಂಜನದಿಂದ ಆರಂಭಗೊಂಡಿದ್ರೆ ಏನು ಯೂಸ್ ಮಾಡಬೇಕಲ್ಲಿ? ಆಬ್ವಿಯಸ್ಲಿ ಎನ್ನೇ ಯೂಸ್ ಮಾಡಬೇಕು. ನೆಕ್ಸ್ಟ್, ಐ ಸಾ ಆ್ಯನ್ ಎಲಿಫೆಂಟ್. ಆ್ಯನ್ ಎಲಿಫೆಂಟ್ ಅಂದೀವಿ ಇಲ್ಲಿ. ಆ್ಯನನ್ನು ಬಳಕೆ ಮಾಡ್ಕೊಂತೀವಿ. ಆ್ಯನ್ ಯಾಕಂದರೆ ಎಲಿಫೆಂಟ್ ಎಯಿಂದ ಆರಂಭಗೊಂಡದ. ಇದು ಎ ಅಂದರೆ ಏನು? ಇದು ಸ್ವರನೇ ಅಲ್ವಾ? ಸೊ ಎಲಿಫೆಂಟ್ ಅಂತ ಬಂದಾಗ ನೀವು ಅಲ್ಲಿ ಏನು ಯೂಸ್ ಮಾಡಬೇಕು? ಆ್ಯನನ್ನು ಯೂಸ್ ಮಾಡ್ಕೋಬೇಕು. ಆ್ಯನ್ ಎಲಿಫೆಂಟ್. ನೆಕ್ಸ್ಟ್, ಹೀ ಈಸ್ ಆ್ಯನ್ ಇಂಡಿಯನ್. ಹೀ ಈಸ್ ಆ್ಯನ್ ಇಂಡಿಯನ್. ಇಂಡಿಯನ್ ಇಲ್ಲೇನು ಬಂದಿದೆ? ಈ ಬಂದಿದೆ. ಈ ಅಂದರೆ ಏನು? ಸ್ವರ ಅಲ್ವಾ? ಈ ಕೂಡ ಒಂದು. ಸೊ ಅದಕ್ಕೋಸ್ಕರ ಸ್ವರದಿಂದ ಆರಂಭಗೊಂಡಿದ್ರೆ ಏನು ಬಳಕೆ ಮಾಡ್ಕೋಬೇಕು? ಇಲ್ಲಿ ಆ್ಯನನ್ನು ಬಳಕೆ ಮಾಡ್ಕೋಬೇಕು. ಹೀ ಈಸ್ ಆ್ಯನ್ ಇಂಡಿಯನ್. ಸರಿನಾ? ಅದೇ ರೀತಿಯಾಗಿ ನೆಕ್ಸ್ಟ್ ಒನ್, 7th ಎಕ್ಸಾಂಪಲ್ ಏನಿದೆ? ಹೀ ಈಸ್ ಎ ಯುರೋಪಿಯನ್. ಹೀ ಈಸ್ ಎ ಯುರೋಪಿಯನ್. ಸರ್ ಈ ಇದೆ ಇಲ್ಲಿ, ನೀವು ಯಾಕೆ ಆ್ಯನನ್ನು ಯೂಸ್ ಮಾಡಿಲ್ಲ ಇಲ್ಲಿ? ಯಾಕಂದರೆ ನಾವು ಯುರೋಪಿಯನ್ ಅಂತೇಳಿ ಕರಿತೀವಿ. ಯುರೋಪಿಯನ್ ಅಲ್ವಾ? ಯು ಅನ್ನೋದು ಸ್ವರನ? ಡೆಫಿನೆಟ್ಲಿ ನಾಟ್. ಯು ಅನ್ನೋದೊಂದು ವ್ಯಂಜನ. ಸೊ ವ್ಯಂಜನದ ಧ್ವನಿ ಬರೋದಕ್ಕೋಸ್ಕರ ನಾವು ಇಲ್ಲಿ ಏನು ಬಳಕೆ ಮಾಡ್ಕೋಬೇಕಾಗತ್ತಾ? ಏನ ಬಳಕೆ ಮಾಡ್ಕೋಬೇಕಾಗತ್ತಾ ಅಲ್ವಾ? ಅದೇ ಯುರೋಪಿಯನ್ ಅಂದಿದ್ದೀವಿ ಅಂದ್ಕೊಳ್ಳಿ ನಾವು. ಯುರೋಪಿಯನ್ ಅಂದಾಗ ನಾವೇನು ಬಳಕೆ ಮಾಡ್ಬೋದಾಗಿತ್ತು? ಆ್ಯನನ್ನು ಬಳಕೆ ಮಾಡ್ಬೋದಾಗಿತ್ತು. ಬಟ್ ನಾವೇನಂತ ಪ್ರೊನೌನ್ಸ್ ಮಾಡ್ತೀವಿ ಯೂಸ್ವಲಿ? ಯುರೋಪಿಯನ್ ಅಂತ ಬಳಕೆ ಮಾಡ್ತೀವಿ. ಯು ಅಂದರೆ ಅದು ಒಂದು ಏನಾಯಿತು? ವ್ಯಂಜನ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಎನ್ನು ಬಳಕೆ ಮಾಡ್ಕೋಬೇಕು. 3 ಎಕ್ಸಾಂಪಲ್ಸ್ ನೋಡ್ತಾ ಹೋದಾಗ, ಸಿ ಈಸ್ ಅ ಯುನಿಕ್ ಟೀಚರ್. ಸಿ ಈಸ್ ಅ ಯುನಿಕ್ ಟೀಚರ್. ಅಗೇನ್ ಯು ಇದೆ, ಆ್ಯನ್ ಬರಬೇಕಾಗಿತ್ತು ಅಂತ ನಿಮ್ಮ ಮೈಂಡಲ್ಲಿ ಬರಲೇಬಾರ್ದು. ಯಾಕೆ ಹೇಳಿ? ನಾವು ಯೂನಿಕ್ ಅಂತ ಇದ್ದೀವಿ. ಯೂನಿಕ್. ಯು ಅಂದರೆ ಏನು? ಇದು ಒಂದು ವ್ಯಂಜನ. ಯೂನಿಕ್. ಸರಿನಾ? ಸೊ ಯು ಅನ್ನೋ ಕಾರಣಕ್ಕೋಸ್ಕರ ನಾವಿಲ್ಲಿ ಎನ್ನು ಬಳಕೆ ಮಾಡ್ಕೋಬೇಕು. ಫಿಕ್ಸ್ ಆಯ್ತಲ್ಲ ನಿಮ್ಮ ಮೈಂಡಲ್ಲಿ? ಸ್ವರದ ಧ್ವನಿ ಬಂದರೆ ಆ್ಯನನ್ನು ಬಳಕೆ ಮಾಡಿ, ವ್ಯಂಜನದ ಧ್ವನಿ ಬಂದರೆ ಎನ್ನು ಬಳಕೆ ಮಾಡಿ. ಮುಗಿದೋಯ್ತು ಇಂಡೆಫಿನೆಟ್ ಆರ್ಟಿಕಲ್ ಬಗ್ಗೆ. ಇನ್ನೊಂದು ಎಕ್ಸಾಂಪಲ್, ಸಿ ಹ್ಯಾಡ್ ಆ್ಯನ್ ಅಂಬ್ರೇಲಾ ಇನ್ ಹ್ಯಾಂಡ್. ಆ್ಯನ್ ಅಂಬ್ರೇಲಾ. ಅಂಬ್ರೇಲಾ ಅಂತೀವಿ ನಾವು. ಅಂಬ್ರೇಲಾ. ಅ ಅಂದರೆ ಸ್ವರ ಅಲ್ವಾ? ಸೊ ಅದಕ್ಕೋಸ್ಕರ ಇಲ್ಲಿ ಯೂಸ್ ಮಾಡಬೇಕು ನಾವು ಆ್ಯನನ್ನು ಬಳಕೆ ಮಾಡ್ಕೋಬೇಕು. ಹೋಪ್ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಯಿತು. ಎ ಆ್ಯನ್ ಅಂತ 2 ಇಂಡೆಫಿನೆಟ್ ಆರ್ಟಿಕಲ್ ಇದ್ದಾವೆ. ಎ ಅನ್ನು ಯಾವಾಗ ಬಳಕೆ ಮಾಡ್ಕೋಬೇಕಂದ್ರೆ ವ್ಯಂಜನದ ಧ್ವನಿ ಬರ್ತಾ ಇದ್ದರೆ ಎನ್ನು ಬಳಕೆ ಮಾಡ್ಕೋತೀವಿ ಸರ್. ಸ್ವರದ ಧ್ವನಿ ಬರ್ತಾ ಇತ್ತಂದರೆ ಆ್ಯನನ್ನು ಬಳಕೆ ಮಾಡ್ಕೋತೀವಿ. ದ್ಯಾಟ್ಸ್ ಇಟ್. ನೆಕ್ಸ್ಟ್ ಮತ್ತೆ ಬಳಕೆ ಮಾಡ್ಕೋತೀವಿ ಉಪಾಯ ಅಂದರೆ ಇದನ್ನು ವಿ ಯೂಸ್ ಎ ಆ್ಯಂಡ್ ಆ್ಯನ್ ಬಿಫೋರ್ ದ ನೇಮ್ ಆಫ್ ಎನ್ ಅಕ್ಯುಪೇಷನ್ ಆರ್ ಪ್ರೊಫೆಷನ್. ವೃತ್ತಿ ಮತ್ತು ಉದ್ಯೋಗಗಳನ್ನು ನಾವು ವಾಕ್ಯದಲ್ಲಿ ಬಳಕೆ ಮಾಡ್ಕೋಬೇಕಂತ ಸಂದರ್ಭದಲ್ಲಿ ಕಂಪಲ್ಸರಿಯಾಗಿ ಎ ಮತ್ತು ಆ್ಯನನ್ನು ಬಳಕೆ ಮಾಡ್ಕೋಬೇಕು. ಯಾವ ರೀತಿಯಾಗಿ ಅಂದರೆ ಹೀ ಈಸ್ ಆ್ಯನ್ ಇಂಜಿನಿಯರ್. ಪ್ರೊಫೆಷನ್ ಏನೋ ಒಂದು ಇಂಜಿನಿಯರ್. ನೆಕ್ಸ್ಟ್, ಹರ್ ಫಾದರ್ ಈಸ್ ಅ ಡಾಕ್ಟರ್. ಡೆಫಿನೆಟ್ಲಿ ಗೊತ್ತು ನಿಮಗೆ ಡಾಕ್ಟರ್ ಬಂದಿದೆ, ಅದಕ್ಕೋಸ್ಕರ ಎ ಅಂತ ಬಳಕೆ ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ನಿಮಗೆ ಇನ್ನೊಂದು ನಿಮ್ಮ ಮೈಂಡಲ್ಲಿ ಇರಬೇಕು, ನಾವು ಯಾವಾಗಾದರೂ ಅಕ್ಯುಪೇಷನ್ ಮತ್ತು ಪ್ರೊಫೆಷನ್ ಬಗ್ಗೆ ಮಾತನಾಡ್ತಿದ್ವಿ ಅಂದರೆ ಅಲ್ಲಿ ಯಾವ ಆರ್ಟಿಕಲನ್ನು ಬಳಕೆ ಮಾಡ್ಕೋಬೇಕಂದ್ರೆ ಇಂಡೆಫಿನೆಟ್ ಆರ್ಟಿಕಲ್ ಆಗಿರ್ತಕ್ಕಂಥ ಎ ಮತ್ತು ಆ್ಯನ್ ಎರಡರಲ್ಲಿ ಒಂದನ್ನು ಬಳಕೆ ಮಾಡ್ಕೋಬೇಕು. ಓಕೆ, ಸೊ ಇದು ಇಂಡೆಫಿನೆಟ್ ಮತ್ತು ಡೆಫಿನೆಟ್ ಬಗ್ಗೆ ಕಂಪ್ಯಾರಿಸನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ನೀವು ಅನ್ಬೋದಲ್ಲ ದ ಡಾಕ್ಟರ್ ಅನ್ಬೋದಲ್ಲ, ನೋ, ದ ಅನ್ನು ಬಳಕೆ ಮಾಡೋಕ್ಕಾಗಲ್ಲ. ಯಾಕಂದರೆ ಡಾಕ್ಟರ್ ಅನ್ನೋದು ಒಂದು ವೃತ್ತಿ ಅಥವಾ ಉದ್ಯೋಗ ಆಗಿರ್ತದೆ. ಅದಕ್ಕೋಸ್ಕರ ನಾವಲ್ಲಿ ಡೆಫಿನೆಟ್ಲಿ ಏನನ್ನು ಬಳಕೆ ಮಾಡ್ಕೋಬೇಕು? ಐದರ್ ಎ ಆರ್ ಆ್ಯನ್. ಬಟ್ ಡಾಕ್ಟರ್ ಡಿ ಇಂದ ಸ್ಟಾರ್ಟ್ ಆಗೋ ಕಾರಣಕ್ಕೋಸ್ಕರ ವಿ ಹ್ಯಾವ್ ಟು ಯೂಸ್ ಎ ಡಾಕ್ಟರ್. ಅದೇ ರೀತಿಯಾಗಿ ಮುಂದಿನ ಎಕ್ಸಾಂಪಲ್, ಸಿ ಈಸ್ ಅ ಟೀಚರ್. ಟೀಚರ್ ಅನ್ನೋದು ಒಂದು ಏನಾಯಿತು? ಇಟ್ ಈಸ್ ಆಲ್ಸೋ ಅ ಪ್ರೊಫೆಷನ್. ಸೊ ಟೀಚರ್ ಅಂದಾಗ ನಾವೇನು ಯೂಸ್ ಮಾಡ್ಕೋಬೇಕು? ಡೆಫಿನೆಟ್ಲಿ ಎ ಅನ್ನು ಬಳಕೆ ಮಾಡ್ಕೋಬೇಕು. ನೆಕ್ಸ್ಟ್ ಅದೇ ರೀತಿಯಾಗಿ ಬೇರೆ ಎಲ್ಲಿ ಬಳಕೆ ಮಾಡ್ಕೋಬೇಕಪ್ಪ ಎ ಅನ್ನು ಅಥವಾ ಆ್ಯನನ್ನು? ವಿ ಯೂಸ್ ಎ ಆ್ಯಂಡ್ ಆ್ಯನ್ ಬಿಫೋರ್ ಅಡ್ಜೆಕ್ಟಿವ್. ವಿಶೇಷಣಗಳ ಮುಂದೆ ಕೂಡ ನಾವು ಇದನ್ನು ಬಳಕೆ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್, ಸಿ ಈಸ್ ಅ ಗುಡ್ ಗರ್ಲ್. ಗುಡ್ ಅನ್ನೋದೇನದು ವರ್ಣನೆ ಮಾಡ್ತಾ ಇದೆ. ಅವಳು ಒಬ್ಬಳು ಒಳ್ಳೆಯ ಹುಡುಗಿ. ಗುಡ್. ಗುಡ್ ಅಂದರೆ ಒಳ್ಳೆಯ. ಸೊ ಇಲ್ಲಿ ವರ್ಣನೆ ಮಾಡೋಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ? ಇದನ್ನು ವಿಶೇಷಣ
ಅಡ್ಜೆಕ್ಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆ ಅಡ್ಜೆಕ್ಟಿವ್ಸ್ಗಳ ಮುಂಚೆ ಕೂಡ ನಾವು ಏನು ಬಳಕೆ ಮಾಡ್ಕೋಬೋದು, ಆರ್ಟಿಕಲ್ಸನ್ನು ಬಳಕೆ ಮಾಡ್ಬೋದು. ಬಟ್ ಫಂಡಮೆಂಟಲ್ ಗೊತ್ತಿದೆ ನಿಮಗೆ, ಎ ಯಾವಾಗ ಮಾಡ್ಕೋಬೇಕು, ಆ್ಯನ್ ಯಾವಾಗ ಮಾಡ್ಕೋಬೇಕಂತ. ಸೊ ಇವಾಗ ನಾನು ಹೈಲೈಟ್ ಮಾಡ್ತಾ ಇರೋದು ಇಂಡೆಫಿನಿಟ್ ಡೆಫಿನಿಟನ್ನು ಯಾವಾಗ ಬಳಕೆ ಮಾಡ್ಕೋಬೇಕು ಅನ್ನೋದು ಕ್ಲಿಯರ್ ಮಾಡ್ತಾ ಇದ್ದೀನಿ. ಒಂದು ಪ್ರೊಫೆಷನ್ ಅಂತ ಬಂದಾಗ ಯೂಸ್ ಮಾಡ್ಕೋಬೇಕು, ಇನ್ನೊಂದು ಅಡ್ಜೆಕ್ಟಿವ್ಸ್ಗಳು ಅಂತ ಬಂದಾಗ ಆರ್ಟಿಕಲ್ಸಲ್ಲಿ ಇಂಡೆಫಿನಿಟ್ ಇದ್ದದನ್ನು ಬಳಕೆ ಮಾಡ್ಕೋಬೇಕು. ಅವನು ಒಳ್ಳೆಯ ಹುಡುಗಿ, ಅವಳು, ಸಾರಿ. ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್, ಐ ಸಾ ಅ ಬ್ಯೂಟಿಫುಲ್ ಮೂವಿ, ನಾನು ಸುಂದರವಾದ ಚಿತ್ರವನ್ನು ನೋಡಿದೆ ಅಲ್ವಾ. ಬ್ಯೂಟಿಫುಲ್ ಅನ್ನೋದೇನು, ಇಟ್ ಈಸ್ ಎನ್ ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ಸ್ ಮುಂದೆ ನಾವು ಆರ್ಟಿಕಲ್ಸ್ಗಳನ್ನು ಬಳಕೆ ಮಾಡ್ಬೋದು. ಹೌದು, ಬಳಕೆ ಮಾಡ್ಕೋಬೋದು. ಯಾವ ಆರ್ಟಿಕಲನ್ನು, ಇಂಡೆಫಿನಿಟ್ ಆರ್ಟಿಕಲನ್ನು ಬಳಕೆ ಮಾಡ್ಕೋಬೇಕು. ಅಂದರೆ ಯಾವುದು, ಎ ಮತ್ತು ಯಾನನ್ನು. ಹೌದು, ಅದರಲ್ಲಿ ಯಾವುದನ್ನು ಬಳಕೆ ಮಾಡ್ಕೋಬೇಕು, ದಟ್ ಡಿಪೆಂಡ್ಸ್ ಆನ್ ದ ವರ್ಡ್ ಸರ್. ಈ ವರ್ಡ್ ಏನಿದೆ ಬ್ಯೂಟಿಫುಲ್ ಅಂತ ಇದೆ. ಬ್ಯೂಟಿಫುಲ್ ಅಂದರೆ ಏನಾಯಿತು, ಬದಿಂದ ಆರಂಭಗೊಳ್ತು. ಬ ಅನ್ನೋದೇನು, ವ್ಯಂಜನ ಸರ್. ಸೊ ಅದಕ್ಕೋಸ್ಕರ ನಾವೇನು ಬಳಕೆ ಮಾಡ್ಕೋಬೇಕು, ಎ ಅನ್ನು ಬಳಕೆ ಮಾಡ್ಕೋಬೇಕು. ಹೋಪ್ ಇಟ್ ಈಸ್ ಕ್ಲಿಯರ್, ರೈಟ್. ನೆಕ್ಸ್ಟ್, ಆ್ಯನ್ ಈಸ್ ಯೂಸ್ಡ್ ವಿತ್ ಎನ್ ಅಬ್ರವೇಷನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಯಾವುದೇ ಶಾರ್ಟ್ ಫಾರ್ಮ್ಸನ್ನು ಬಳಕೆ ಮಾಡಬೇಕಾದ್ರೆ ಆ್ಯನನ್ನೇ ಬಳಕೆ ಮಾಡ್ಕೋಬೇಕು. ಎಕ್ಸಾಂಪಲ್ ಏನಿಲ್ಲಿ, ಮೈ ಅಂಕಲ್ ಈಸ್ ಆ್ಯನ್ MP. MP ಮೀನ್ಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಪೂರ್ತಿಯಾಗಿ. ಸೊ MP ಅನ್ನೋದು ಶಾರ್ಟ್ಕಟ್ ಆಯಿತು. ಸೊ ಶಾರ್ಟ್ಕಟ್ ಬಂದಾಗ ಏನು ಯೂಸ್ ಮಾಡ್ಕೋಬೇಕಲ್ಲಿ, ಆ್ಯನನ್ನೇ ಬಳಕೆ ಮಾಡ್ಕೋಬೇಕು. ಹೆಂಗೆ ನೆನ್ಪಿಟ್ಟಬೇಕು, ಈಗ MP ಅಂತ ತಗೊಳ್ಳಿ, ಶಾರ್ಟ್ಕಟ್ ಫಾರ್ಮನ್ನು ಯೂಸ್ ಮಾಡ್ಕೊಂಬಿಟ್ಟು ಅವನೊಬ್ಬ MP ಆದ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಮ್ಮ MP ಇದಾರಪ್ಪ, ಒಂದು ಯಾವುದೋ ಶಾರ್ಟ್ಕಟ್ ಯೂಸ್ ಮಾಡ್ಕೊಂಬಿಟ್ಟು MP ಮಟ್ಟದ ತನಕ ಹೋದವನು, ನೇರವಾಗೇನು ಹೋಗಿಲ್ಲ ಅವನು ಅಲ್ವಾ. ಸೊ ಶಾರ್ಟ್ಕಟ್ ಅಂತ ಬಂತಂದರೆ ನೆನ್ಪಿಟ್ಟಬೇಕು ನೀವು ಅಲ್ಲಿ ಆ್ಯನ್ ಅಂತ ಹೇಳಿಬಿಟ್ಟು. ನೆಕ್ಸ್ಟ್, ಹೀ ಗಾಟ್ ಆ್ಯನ್ ಎಕ್ಸ್ರೇ ಡನ್. ಎಕ್ಸ್ರೇ ಅದು ಫುಲ್ ಫಾರ್ಮ್ ಇರುತ್ತೆ, ರೈಟ್, ಎಕ್ಸ್ರೇ. ಅದೇ ರೀತಿಯಾಗಿ ಎ ಆ್ಯನ್ ವಿತ್ ಅ ನೌನ್ ಟು ಎಕ್ಸ್ಪ್ರೆಸ್ ದ ಕ್ವಾಂಟಿಟಿ, ಯೂನಿಟ್, ಪ್ರೈಸ್, ಸ್ಪೀಡ್, ರೇಷಿಯೋ, ವೇಟ್. ಸೊ ಇದರಲ್ಲಿ ಕೂಡ ಬಳಕೆ ಮಾಡ್ಕೋತೀವಿ ಇಂಡೆಫಿನಿಟ್ ಆರ್ಟಿಕಲ್ಸ್. ಎಕ್ಸಾಂಪಲ್ಸ್ ನೋಡಿದಾಗ ಕ್ಲಿಯರ್ ಆಗುತ್ತೆ. ಐ ನೀಡ್ ಅ ಡಜನ್ ಬನಾನಾಸ್. ಕ್ವಾಂಟಿಟಿ ಇದೆ ಇಲ್ಲಿ, ಎಷ್ಟು ಬೇಕಂತ ನನಗೆ ಬನಾನಾ, 1 ಡಜನ್ ಬನಾ ಬೇಕು. ಅ ಡಜನ್ ಬನಾನಾ. ಡ ಅಂದಾಗ ಎ ಅಂತ ಗೊತ್ತಾಯಿತು ವ್ಯಂಜನ. ಬಟ್ ಈ ರೀತಿಯಾಗಿ ಕ್ವಾಂಟಿಟಿಯಾಗ ಹೇಳ್ತಾ ಇರಬೇಕಂತ ಸಂದರ್ಭದಲ್ಲಿ ಕೂಡ ನಾವು ಎ ಅಥವಾ ಆ್ಯನನ್ನು ಬಳಕೆ ಮಾಡ್ಕೋಬೇಕು. ಮತ್ತೊಂದು ಎಕ್ಸಾಂಪಲ್, ಐ ನೀಡ್ ಟು ಬೈ ಅ ಕಪಲ್ ಆಫ್ ಶೂಸ್. ಯೂನಿಟ್ ಕ ಅಂದಾಗ ಅಗೇನ್ ಈ ಆರ್ಟಿಕಲನ್ನು ಬಳಕೆ ಮಾಡ್ಕೊತೀವಿ ಇಲ್ಲಿ ಕೂಡ, ಸರಿನಾ. ಸೊ ಇಲ್ಲೊಂದು ಬಾಕ್ಸಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಏನಂತ, ಯಾವಾಗ ನಾವು ಆರ್ಟಿಕಲ್ಸ್ ಇಂಡೆಫಿನಿಟ್ ಆರ್ಟಿಕಲನ್ನು ಬಳಕೆ ಮಾಡ್ಕೋಬೇಕಂದ್ರೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡಬೇಕಾದ ಸಮಯದಲ್ಲಿ, ಶಾರ್ಟ್ ಫಾರ್ಮ್ಸ್ ಬಗ್ಗೆ ಮಾತನಾಡ್ತಕ್ಕಂಥ ಸಮಯದಲ್ಲಿ, ಏಕವಚನ ನಾಮಪದಗಳು ಇದ್ದಂಥ ಸಮಯದಲ್ಲಿ, ಅಳತೆಗಳ ಬಗ್ಗೆ ಮಾತನಾಡ್ತಕ್ಕಂಥ ಸಮಯದಲ್ಲಿ. ಓಕೆ, ವೃತ್ತಿ ಮತ್ತು ಉದ್ಯೋಗ, ಶಾರ್ಟ್ ಫಾರ್ಮ್ಸ್, ಅಳತೆ, ಏಕವಚನ ನಾಮಪದಗಳ ಸಮಯದಲ್ಲಿ ನಾವು ಇಂಡೆಫಿನಿಟ್ ಆರ್ಟಿಕಲ್ಗಳ ಬಳಕೆಯನ್ನು ಮಾಡುತ್ತೇವೆ. ಓಕೆ, ಸೊ ವಿಡಿಯೋನ ಮತ್ತೊಂದು ಸರ್ತಿ ನೋಡಿ, ನಿಮ್ಗೆ ಮೋರ್ ಕ್ಲಿಯರ್ ಆಗುತ್ತೆ. ಸಪೋಸ್ ಇವಾಗ ಏನಾದರೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ, ಸರಿನಾ. ಇದಾದ ನಂತರ ಉಳಿದಿರೋ ಆರ್ಟಿಕಲ್ ಯಾವುದು, ಒಂದೇ ಒಂದು, ಅದೇ ಡೆಫಿನಿಟ್ ಆರ್ಟಿಕಲ್ ದ. ಸೊ ನಮಗೇನು ಗೊತ್ತಿದೆ ದ ಯಾವಾಗ ಯೂಸ್ ಮಾಡಬೇಕಂತ, ಸ್ಪೆಸಿಫಿಕ್ ಆಗಿದ್ದಂಥ ಸಮಯದಲ್ಲಿ ಬಳಕೆ ಮಾಡ್ಕೋಬೇಕು ಅಂತ ನಮಗೆ ಗೊತ್ತಿದೆ. ಇಟ್ ಯೂಸ್ ಬಿಫೋರ್ ಎನಿ ಕಾಮನ್ ನೌನ್. ಯಾವುದೇ ಒಂದು ಕಾಮನ್ ನೌನ್ಗಳ ಮುಂಚೆ ನಾವು ಇದನ್ನು ಬಳಕೆ ಮಾಡ್ಬೋದಾಗಿದೆ. ಎಕ್ಸಾಂಪಲ್ ಏನು, ದ ಮದರ್ ಈಸ್ ಟೇಕಿಂಗ್ ಕೇರ್ ಆಫ್ ದ ಬೇಬಿ. ದ ಗರ್ಲ್ ವೇರ್ ನಾಟ್ ಇನ್ ದ ಸ್ಟೇಡಿಯಮ್. ಸೊ ಇಲ್ಲೆಲ್ಲ ಏನು ಯೂಸ್ ಮಾಡಿದ್ವಿ ನಾವು, ದನ ಬಳಕೆ ಮಾಡ್ಕೊತೀವಿ ಕಾಮನ್ ನೌನ್ಗಳ ಮುಂದೆ. ಸೊ ಬೇಬಿ ಅನ್ನೋದು ಕಾಮನ್ ನೌನ. ಸೊ ಯಾವ ಬೇಬಿ ಅಂತ ಹೆಸರು ಏನಾದ್ರು ಹೇಳ್ತಾ ಇದ್ದೀವ ನಾವು, ಇಲ್ಲ. ಸ್ಟೇಡಿಯಂ ಅನ್ನೋದು ಕಾಮನ್ ನೌನ, ವಾಂಖೇಡೆ ಸ್ಟೇಡಿಯಮ್ಮ, ಕಂಠೀರವ ಸ್ಟೇಡಿಯಮ್ಮ, ಯಾವುದಾದ್ರೂ ಅಪಾಚೆ ಸ್ಟೇಡಿಯಂ ಏನು ಹೇಳ್ತಾ ಇದ್ದೀವಿ ಎಕ್ಸಾಕ್ಟಾಗಿ ಸ್ಟೇಡಿಯಂ ಯಾವುದಂತ ಇಲ್ಲ, ಕಾಮನ್ ಆಗಿ ಹೇಳ್ತಾ ಇದ್ದೀವಿ. ಸೊ ನೌನ್ಗಳ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ತೀನಿ ಕಾಮನ್ ನೌನ್ ಏನಂತ. ಸೊ ಕಾಮನ್ ಅಂದರೆ ಇನ್ ಜನರಲ್ ಆಗಿ ಮಾತನಾಡ್ತಕ್ಕಂಥ ಸಮಯದಲ್ಲಿ ಕೂಡ ನಾವು ದ ಅಂತಕ್ಕಂಥ ಆರ್ಟಿಕಲನ್ನು ಬಳಕೆ ಮಾಡ್ಕೋಬೇಕಂತ ನಾವಿಲ್ಲಿ ಹೇಳ್ತಾ ಇರೋದು. ಅದರ ನಂತರ ನೆಕ್ಸ್ಟ್ ಇಲ್ಲಿ ಬಳಕೆ ಮಾಡ್ಕೋಬೇಕಪ್ಪ ದನ. ಇಟ್ ಈಸ್ ಯೂಸ್ಡ್ ಟು ರೆಫರ್ ದ ಥಿಂಗ್ಸ್ ದಟ್ ಆರ್ ಓನ್ಲಿ ಒನ್ ಇನ್ ದ ವರ್ಲ್ಡ್. ಜಗತ್ತಿನಲ್ಲಿ ಒಂದೇ ಅಂತಕ್ಕಂಥದ್ದು ಯಾವುದಾದ್ರೂ ಇತ್ತಂದರೆ ಆ ಸಮಯದಲ್ಲಿ ನಾವು ದ ಅನ್ನು ಬಳಕೆ ಮಾಡ್ಕೋಬೇಕು. ಏನು, ಜಗತ್ತಿನಲ್ಲಿ ಅದು ಒಂದೇ ಅನ್ನೋದು ಇದ್ದರೆ ಮಾತ್ರ ಅಲ್ಲಿ ನಾವು ದ ಅನ್ನು ಬಳಕೆ ಮಾಡ್ಕೋಬೇಕು. ಎಕ್ಸಾಂಪಲ್ ಹೇಳಿ ನಮಗೆ ಕ್ಲಿಯರ್ ಆಗುತ್ತೆ ಅಲ್ವಾ. ಇಲ್ಲಿ ನೋಡಿ, ದ ಸನ್ ರೈಸಸ್ ಇನ್ ದ ಈಸ್ಟ್. ಸೂರ್ಯ ಅನ್ನೋ ಜಗತ್ತಲ್ಲಿ ಹಲವಾರು ಇದ್ದಾರೆ, ಒಬ್ಬನೇ ಇದ್ದಾನೆ, ನಮ್ಮ ಜಗತ್ತಿಗೆ ಒಬ್ಬನೇ ಸೂರ್ಯ, ಡೆಫಿನೆಟ್ಲಿ ಒಂದೇ. ಸೊ ಅದಕ್ಕೋಸ್ಕರ ದ ಬಳಕೆ ಮಾಡ್ಕೊಂಡಿವಿ. ದ ಈಸ್ಟ್ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ. ಪೂರ್ವ ಅಂತ ಸಾವಿರಾರು ಇದ್ದಾವೆ, ನೋ, ಪೂರ್ವದ ದಿಕ್ಕು ಒಂದೇ ಒಂದು ಜಗತ್ತಿನಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲಿ ಕೂಡ ದ ಅನ್ನು ಬಳಕೆ ಮಾಡ್ಕೊಂಡಿವಿ. ದ ಸ್ಕೈ ಈಸ್ ಬ್ಲೂ. ಆಕಾಶ ನೀಲಿಯಾಗಿದೆ ಅಂತ ಹೇಳ್ತಾ ಇದ್ದೀವಿ. ಸ್ಕೈ ಅನ್ನೋದು ಏನಾದರೂ ಭಾಳ ಇದಾವ, ನೋ, ಸ್ಕೈ ಅನ್ನೋದು ಒಂದೇ ಇದೆ.
ಸೊ ಅದಕ್ಕೋಸ್ಕರ ಸ್ಕೈ ಅಂದಾಗ ಕೂಡ ನಾವಲ್ಲಿ ದ ಅನ್ನು ಬಳಕೆ ಮಾಡ್ಕೋಬೇಕು. ಅದೇ ರೀತಿಯಾಗಿ ಮತ್ತೆ ಯಾವುದು, ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಭಾರತದ ರಾಷ್ಟ್ರಪತಿಗಳು. ಭಾರತದ ರಾಷ್ಟ್ರಪತಿಗಳು ಎಷ್ಟು ಜನ ಇರ್ತಾರೆ? ಒಬ್ಬನೇ ಇರ್ತಾನೆ. ಸೊ ಡೆಫಿನೆಟ್ಲಿ ಒಬ್ಬರೇ ಅಂದಾಗ ಏನು ಬಳಕೆ ಮಾಡ್ಕೋಬೇಕು? ದ ಅನ್ನು ಬಳಕೆ ಮಾಡ್ಕೋಬೇಕು. ಇದೇ ರೀತಿ ದ ಸನ್ ಸೆಟ್ ಇನ್ ದ ವೆಸ್ಟ್, ಅಗೇನು ಗೊತ್ತಾಯಿತು ಸನ್ ಅಂತ ಅಂದರೆ ಒಬ್ಬನೇ ಇರ್ತದೆ. ಸೊ ಅದಕ್ಕೋಸ್ಕರ ನಾವು ಅಲ್ಲಿ ಕೂಡ ಏನು ಬಳಕೆ ಮಾಡ್ಕೋಬೇಕು? ದ ಅನ್ನು ಬಳಕೆ ಮಾಡ್ಕೋಬೇಕು. ಓಕೆ, ಯಾವ್ಯಾವ ಕವರ್ ಆಯಿತು? ಕಾಮನ್ ನೌನ್ ಇದ್ದಂಥ ಸಮಯದಲ್ಲಿ ದ ಬಳಕೆ ಮಾಡ್ಕೋತೀವಿ. ಎರಡನೇ ಪಾಯಿಂಟ್ ಏನು? ಜಗತ್ತಿನಲ್ಲಿ ಒಂದೇ ಅಂತಕ್ಕಂಥ ಇದ್ದಾಗ ಕೂಡ ದ ಅನ್ನು ಬಳಕೆ ಮಾಡ್ಕೋತೀವಿ. ನೆಕ್ಸ್ಟ್ ಒನ್ ಮತ್ತೆ ಇಲ್ಲಿ ಬಳಕೆ ಮಾಡ್ಕೋತೀವಿ. ಮೂರನೇ ಪಾಯಿಂಟ್ ನೋಡೋಣ ಇವಾಗ. ದ ಈಸ್ ಯೂಸ್ಡ್ ಟು ರೆಫರ್ ದ ಪಾರ್ಟ್ಸ್ ಆಫ್ ದ ಬಾಡಿ. ಮನುಷ್ಯನ ದೇಹದ ಅಂಗಗಳ ಬಗ್ಗೆ ಮಾತನಾಡುವ ಸಮಯದಲ್ಲಿ ನಾವು ದ ಅನ್ನು ಬಳಕೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ಏನಿದ್ರೆ ಮೀನಿಂಗ್ ಎಕ್ಸಾಕ್ಟಾಗಿ ಎಕ್ಸಾಂಪಲ್ಸ್ ನೋಡಿದ್ರೆ ಕ್ಲಿಯರ್ ಆಗುತ್ತೆ ನಮಗೆ. ದ ರೈಟ್ ಲಂಗ್ ಈಸ್ ಇನ್ಫೆಕ್ಟೆಡ್. ನಮ್ಮ ಬಲಭಾಗದ ಶ್ವಾಸಕೋಶವು ಇನ್ಫೆಕ್ಟ್ ಆಗಿದೆ. ರೈಟ್ ಲಂಗ್. ಪಾರ್ಟ್ಸ್ ಆಫ್ ದ ಬಾಡಿ, ಲಂಗ್ ಅನ್ನೋದು ನಮ್ಮ ದೇಹದ ಭಾಗನ? ಹೌದು, ಅದಕ್ಕೋಸ್ಕರ ನಾವು ದ ಯೂಸ್ ಮಾಡಿದ್ವಿ. ಎಸ್, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ನೆಕ್ಸ್ಟ್, ಸ್ಮೋಕಿಂಗ್ ಈಸ್ ಹಾರ್ಮ್ಫುಲ್ ಟು ದ ಲಂಗ್ಸ್. Again, we are talking about the lungs. Lungs is parts of our body, so we are using the. Next, the heart pump the blood to the body. Body ಅಂದಾಗ ಅಗೇನ್ ದ ಯೂಸ್ ಮಾಡ್ತೀವಿ, ದಟ್ ಈಸ್ ವೆರಿ ಕ್ಲಿಯರ್. ನೆಕ್ಸ್ಟ್, ಹಾರ್ಟ್ ಅಂತ ಹೇಳಿದೇವೆ ಇಲ್ಲಿ. ಹೃದಯನು ನಮ್ಮ ದೇಹದ ಭಾಗ. ಸೊ ದ ಇಲ್ಲಿ ಡೆಫಿನೆಟ್ಲಿ ಬಳಕೆ ಮಾಡಲೇಬೇಕು. ಸೊ ಏನು ಕ್ಲಿಯರ್ ಆಯಿತು ನಮಗೆ? ವಿ ಹ್ಯಾವ್ ಟು ಯೂಸ್ ದ ಬಿಫೋರ್ ಪಾರ್ಟ್ಸ್ ಆಫ್ ಅವರ್ ಬಾಡಿ. ಸರಿನಾ? ಮುಂದಿನ ಕಾನ್ಸೆಪ್ಟ್ ಮತ್ತೆ ಯೂಸ್ ಮಾಡ್ತೀವಿ ಅಂದರೆ, the article used before date or period of the time but not before the year. ಸೊ ಎಲ್ಲಿ ಬಳಕೆ ಮಾಡ್ಕೋತೀವಿ ನಾವು? ಡೇಟನ್ನು ಹೇಳಬೇಕಾದ್ರೆ ಬಳಕೆ ಮಾಡ್ಕೋತೀವಿ, ಪೀರಿಯಡ್ ಬಗ್ಗೆ ಹೇಳಬೇಕಾದ್ರೆ ಬಳಕೆ ಮಾಡ್ಕೋತೀವಿ, ಬಟ್ ವರ್ಷದ ಮುಂದೆ ಬಳಕೆ ಮಾಡ್ಕೊಳ್ಳಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಶುಡ್ ನಾಟ್ ಯೂಸ್ ದ ಇಯರ್ ಬಿಫೋರ್ ದ ಇಯರ್. ವಿ ಶುಡ್ ನಾಟ್ ಯೂಸ್ ದ ಬಿಫೋರ್ ದ ಇಯರ್. ಓಕೆ, ಸೊ ಎಕ್ಸಾಂಪಲ್ಸ್ಗಳಿಂದ ಜಾಸ್ತಿ ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲದಾಗಿ, ದೇ ಮ್ಯಾರಿಡ್ ಆನ್ ದ 28th of April. ಏನಿದು 28th ಅನ್ನೋದು? ಡೇಟ್. ದೇ ಮ್ಯಾರಿಡ್ ಆನ್ ದ 28th. ಸೊ ಡೇಟ್ ಮಾತ್ರ ಇದೆ. ಸೊ ದ ಯೂಸ್ ಮಾಡಿದ್ವಿ. ಅದಾದ ನಂತರ, ಇಟ್ ಈಸ್ ಅ ಪಾಪ್ಯುಲರ್ ಸಾಂಗ್ ಇನ್ 1990s. 1990ರ ದಶಕದ ಸಮಯದಲ್ಲಿ ಇದು ಒಂದು ಸುಂದರ ಗೀತೆ. ಇಲ್ಲಿ ದ ಬಳಕೆ ಮಾಡ್ಕೋಬೋದಾ? ಎಸ್, ಬಳಕೆ ಮಾಡ್ಕೋಬೋದು. ಬಟ್ ನೀವು ಇಯರ್ ಇದ್ದ ಬಳಕೆ ಮಾಡಬಾರ್ದು ಅಂತ ಹೇಳಿದ್ರಲ್ಲ. ಇಲ್ಲಿ ಸಪೋಸ್ ಅವರು ಇಟ್ ಈಸ್ ಅ ಪಾಪ್ಯುಲರ್ ಸಾಂಗ್ ಇನ್ 1990 ಅಂತ ಬಂದಿದ್ರೆ ನಾವು ಡೆಫಿನೆಟ್ಲಿ ಇಲ್ಲಿ ಎಸ್ ದ ಅನ್ನು ಬಳಕೆ ಮಾಡ್ಕೋಬಾರ್ದು. 1991 ಪರ್ಟಿಕ್ಯುಲರ್ ವರ್ಷದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ವರ್ಷಗಳ ಬಗ್ಗೆ ಮಾತನಾಡೋ ಸಮಯದಲ್ಲಿ ದ ಅನ್ನು ಬಳಕೆ ಮಾಡಲ್ಲ, ಅದು ನಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ಏನಾಗಿದೆ? 1990ರ ದಶಕದ ಸಮಯದಲ್ಲಿ, ಕಂಪ್ಲೀಟ್ ದಶಕ ಅಂದರೆ 10 ವರ್ಷದ ಒಂದು ಪೀರಿಯಡ್ ಏನಿತ್ತಿಲ್ಲ, ಅದನ್ನು ನಾವು ದಶಕ ಅಂತೀವಿ ಅಲ್ವಾ. 1990ರ ದಶಕದ ಸಮಯದಲ್ಲಿ ಈ ಸಾಂಗ್ ಫೇಮಸ್ ಆಗಿತ್ತು ಅಂತ ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ನಾವಿಲ್ಲಿ ದ ಅನ್ನು ಬಳಕೆ ಮಾಡ್ಕೋತಾ ಇದ್ದೀವಿ. ಓಕೆ, ಒಂದು ಡೇಟ್ ಬಂದಾಗ ಬಳಕೆ ಮಾಡ್ಕೋಬೋದು, ಇನ್ನೊಂದು ಟೈಮ್ ಪೀರಿಯಡ್ ಇದಿಲ್ಲಿ ದಶಕ ಅಂತ ಬಳಕೆ ಮಾಡ್ಕೋತಾ ಇದ್ದೀನಿ. 1990s, 1980s. ಆದರೆ ಕೇವಲ ಪರ್ಟಿಕ್ಯುಲರ್ ವರ್ಷದ ಬಗ್ಗೆ ಅಂತ ಬಂದಾಗ ಬಳಕೆ ಮಾಡಲು ಸಾಧ್ಯವಿಲ್ಲ. ನೆಕ್ಸ್ಟ್ ಒನ್ ಮತ್ತೆ ಇಲ್ಲಿ ಬಳಕೆ ಮಾಡ್ಕೋತೀವಿ ನಾವು ದ ಅನ್ನು. ದ ಈಸ್ ಯೂಸ್ ಟು ಬಿಫೋರ್ ದ ನೇಮ್ಸ್ ಆಫ್ ಸಿ, ರಿವರ್ಸ್, ಡೆಸರ್ಟ್, ಮೌಂಟೇನ್, ಪಬ್ಲಿಕ್ ಬಿಲ್ಡಿಂಗ್ಸ್. ಪಬ್ಲಿಕ್ ಬಿಲ್ಡಿಂಗರಾಗಿರ್ಬೋದು, ಸಾಗರಗಳಾಗಿರ್ಬೋದು, ಪರ್ವತಗಳಾಗಿರ್ಬೋದು, ನದಿಗಳಾಗಿರ್ಬೋದು, ಓಕೆ, ಮರುಭೂಮಿಗಳಾಗಿರ್ಬೋದು, ಎಲ್ಲ ಸ್ಥಳದಲ್ಲಿ ನಾವು ದ ಅನ್ನು ಬಳಕೆ ಮಾಡ್ಕೋತೀವಿ. ಇಟ್ ಕ್ರಾಸ್ಡ್ ದ ಪ್ಯಾಸಿಫಿಕ್ ಓಷಿಯನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದೇ ಇರುತ್ತೆ ಜಗತ್ತಲ್ಲಿ, ಅದು ಕೂಡ ಪ್ಯಾಸಿಫಿಕ್ ಓಷನ್ ಅಂತ ಇರೋದು. ಓಕೆ, ನಾವು ಓಷಿಯನ್ ಬಗ್ಗೆ ಮಾತಾಡಬೇಕಾದ್ರೆ ದ ಅನ್ನು ಬಳಕೆ ಮಾಡ್ಕೋಬೇಕಂತ ಆಲ್ರೆಡಿ ರೂಲ್ ಕೂಡ ಇದೆ. ನೆಕ್ಸ್ಟ್, ಡೆಲ್ಲಿ ಸ್ಟ್ಯಾಂಡ್ಸ್ ಆನ್ ದ ಬ್ಯಾಂಕ್ ಆಫ್ ಯಮುನಾ ನದಿಯ ದಡದಲ್ಲಿ ದಿಲ್ಲಿ ಕಂಡುಬರುತ್ತದೆ ಅಂತಿದೆ. ಸೊ ಯಮುನಾ ಅನ್ನೋದೇನದು? ಇದು ಒಂದು ನದಿ, ರಿವರ್ ಅಲ್ವಾ. ಸೊ ರಿವರ್ಗಳು ಹೇಳಬೇಕಾದ್ರೆ ನಾವು ಡೆಫಿನೆಟ್ಲಿ ದ ಅನ್ನು ಬಳಕೆ ಮಾಡ್ಕೋಬೇಕು. ದ ಯಮುನಾ, ದ ಗಂಗಾ, ದ ಕೃಷ್ಣ, ದ ಕಾವೇರಿ, ರೈಟ್. ನೆಕ್ಸ್ಟ್ ಒನ್, ದ ಸಹರಾ ಈಸ್ ದ ಫೇಮಸ್ ಡೆಸರ್ಟ್. ಸಹರಾ ಅನ್ನೋದು ಒಂದು ಫೇಮಸ್ ಆಗಿರ್ತಕ್ಕಂಥ ಮರುಭೂಮಿ. ಸೊ ಡೆಸರ್ಟ್ಸ್ಗಳ ಬಗ್ಗೆ ಹೇಳಬೇಕಾದ್ರೂ ಕೂಡ ದ ಬಳಕೆ ಮಾಡ್ಕೋಬೇಕು. ಸಹರಾ ಈಸ್ ಅ ಡೆಸರ್ಟ್, ಸೊ ವಿ ಆರ್ ಯೂಸಿಂಗ್ ದ. ನೆಕ್ಸ್ಟ್, ಐ ಹ್ಯಾವ್ ವಿಸಿಟೆಡ್ ದ ತಾಜ್ ಮಹಲ್. ಫೇಮಸ್ ಬಿಲ್ಡಿಂಗ್, ಪಬ್ಲಿಕ್ ಬಿಲ್ಡಿಂಗ್ ತಾಜ್ ಮಹಲ್ ಅಂದರೆ, ಅದಕ್ಕೋಸ್ಕರ ನಾವು ಇಲ್ಲಿಯೂ ಕೂಡ ದ ಅನ್ನು ಬಳಕೆ ಮಾಡ್ಕೋಬೇಕು ಅಲ್ವಾ. ಕ್ಲಿಯರ್ ಆಯ್ತಲ್ಲ ಎಲ್ಲಿ ಬಳಕೆ ಮಾಡ್ಕೋಬೇಕಂತ? ರಿವರ್, ಡೆಸರ್ಟ್, ಮೌಂಟೇನ್ ಆ್ಯಂಡ್ ಪಬ್ಲಿಕ್ ಬಿಲ್ಡಿಂಗ್ಸ್, ಅಲ್ಲೆಲ್ಲ ಕಡೆ ನಾವನ್ನು ದ ಅನ್ನು ಬಳಕೆ ಮಾಡ್ಕೋಬೇಕು.
ಸೊ ಒಂದು ಶಾರ್ಟ್ ಫಾರ್ಮಲ್ಲಿ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಅಂತ ಒಂದು ಭೌಗೋಳಿಕ ಪ್ರದೇಶಗಳನ್ನು ಹೇಳಬೇಕಾದ ಸಮಯದಲ್ಲಿ, ಸಾಗರ ಸಮುದ್ರ ಕಟ್ಟಡಗಳನ್ನು ಹೇಳುವ ಸಮಯದಲ್ಲಿ, ಸಮಯ ಮತ್ತು ಅವಧಿಗಳನ್ನು ಹೇಳುವ ಸಮಯದಲ್ಲಿ, ಜಗತ್ತಿನಲ್ಲಿ ಒಂದೇ ಅಂತಕ್ಕಂಥ ಹೇಳುವಂಥ ಸಮಯದಲ್ಲಿ, ದೇಹದ ಭಾಗಗಳನ್ನು ಹೇಳುವಂಥ ಸಮಯದಲ್ಲಿ ದ ಅನ್ನು ಬಳಕೆ ಮಾಡ್ಕೋಬೇಕು. ಇಷ್ಟೊತ್ತು ತಿಳಿಯಿರೋದು ಇದು ಒಂದೇ ಸ್ಕ್ರೀನ್ಶಾಟಲ್ಲಿದೆ, ನಿಮಗಿದು ಗೊತ್ತಿರಬೇಕು. ಸರಿನಾ? ಸೊ ಇಷ್ಟೊತ್ತು ಎಲ್ಲೆಲ್ಲಿ ಬಳಕೆ ಮಾಡಬೇಕಂತ ಆಯಿತು. ಎಲ್ಲೆಲ್ಲಿ ಬಳಕೆ ಮಾಡಬಾರ್ದು ಈ ಆರ್ಟಿಕಲ್ಸ್ಗಳನ್ನು ದ ಅನ್ನು ಅಂತ ನೋಡ್ತಾ ಹೋಗೋಣ ಇವಾಗ. ಸೊ ಮೊದಲನೇದಾಗಿ ಡು ನಾಟ್ ಯೂಸ್ ದ ಬಿಫೋರ್ ನೇಮ್ ಆಫ್ ದ ಕಂಟ್ರಿ. ಯಾವುದೇ ಒಂದು ದೇಶದ ಹೆಸರುಗಳನ್ನು ಹೇಳಬೇಕಂತ ಸಮಯದಲ್ಲಿ ನಾವು ಇದನ್ನು ಬಳಕೆ ಮಾಡ್ಕೋಬಾರ್ದು. ದ ಇಟಾಲಿ, ದ ಮೆಕ್ಸಿಕೋ, ದ ಇಂಡಿಯಾ ಅಂತ ಹೇಳಲ್ಲ ನಾವು. 1ನೇ ಪಾಯಿಂಟ್. ಸರಿನಾ? 2ನೇ ಪಾಯಿಂಟ್ ಏನು? ನೇಮ್ ಆಫ್ ದ ಸಿಟೀಸ್, ಟೌನ್ಸ್, ಸ್ಟೇಟ್ಸ್, ಸ್ಟ್ರೀಟ್ ಈ ರೀತಿಗಳಿದ್ದಾಗ ಕೂಡ ಬಳಕೆ ಮಾಡ್ಕೋಬಾರ್ದು. ಯಾವುದಾದ್ರೂ ಸಿಟಿ ಹೆಸರು ಹೇಳಬೇಕಾದ್ರೆ, ಪಟ್ಟಣದ ಹೆಸರು ಹೇಳಬೇಕಾದ್ರೆ, ರಾಜ್ಯದ ಹೆಸರು ಹೇಳಬೇಕಾದ್ರೆ ಅಲ್ವಾ, ದ ಕರ್ನಾಟಕ ಅನ್ನಲ್ಲ, ದ ಬೆಂಗಳೂರು ಅನ್ನಲ್ಲ, ದ ದಿಲ್ಲಿ ಅನ್ನಲ್ಲ. ಸೊ ಯಾವುದೇ ಸ್ಥಳಗಳಲ್ಲಿ ನಾವು ದ ಅನ್ನು ಬಳಕೆ ಮಾಡ್ಕೋಬಾರ್ದು. ಅದೇ ರೀತಿಯಾಗಿ ಲೇಕ್ಸ್ಗಳ ಹೆಸರನ್ನು ಹೇಳಬೇಕಾದ್ರೂ ಕೂಡ ಸಮಯದಲ್ಲಿ ನಾವು ಬಳಕೆ ಮಾಡ್ಕೋಬಾರ್ದು. ಗ್ರೂಪ್ ಆಗಿ ಲೇಕನ್ನು ರಿಪ್ರೆಸೆಂಟ್ ಮಾಡ್ತಾ ಇದ್ದಂಥ ಸಮಯದಲ್ಲಿ ದ ಬಳಕೆ ಮಾಡ್ಕೋಬೇಕು. ಇಂಡಿವಿಜುವಲ್ ಆಗಿ ಹೇಳಬೇಕಾದ ಸಮಯದಲ್ಲಿ ದ ಅನ್ನು ಬಳಕೆ ಮಾಡಬಾರ್ದು. ಅದೇ ರೀತಿಯಾಗಿ ಮತ್ತೆ ಇಲ್ಲಿ ಅಂದರೆ ಹೆಸರಿನ ಮುಂದೆ ದ ರುದ್ರೇಶ್, ದ ಮೋಹನ್, ದ ಸುರೇಶ್ ಆ ರೀತಿ ಹೇಳಲ್ಲ. ಓಕೆ. ಭಾಷೆಗಳು ಹೇಳಬೇಕಾದ್ರೆ ದ ಇಂಗ್ಲೀಷ್, ದ ಫ್ರೆಂಚ್ ಅಂತೂ ಕೂಡ ಹೇಳಲ್ಲ. ತಿಂಗಳ ಮುಂದೆ ಕೂಡ ಹೇಳಲ್ಲ. ಓಕೆ. ಅದೇ ರೀತಿಯಾಗಿ ರೋಗಗಳ ಮುಂದೆ ಐ ಆಮ್ ಸಫರಿಂಗ್ ಫ್ರಮ್ ಕಾಲೆರಾ ಅಂತ ಹೇಳಬೇಕು. ಐ ಆಮ್ ಸಫರಿಂಗ್ ಫ್ರಾಮ್ ದ ಕಾಲೆರಾ ಅಂತ ಹೇಳೋಕ್ಕಾಗಲ್ಲ. ಸರಿನಾ? ಸೊ ಇಲ್ಲೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ, ನೀವು ನೋಡ್ಕೋಬೇಕು. ಒಂದೇದು ಯಾವುದು? ಸಿ ಈಸ್ ಡ್ಯಾಶ್ ಡಾಕ್ಟರ್. ಸೊ ಇಲ್ಲಿ ಏನು ಬಳಕೆ ಮಾಡ್ಕೋಬೇಕು ನಾವು? ಎ ಅನ್ನು ಬಳಕೆ ಮಾಡ್ಕೋಬೇಕು. ಯಾಕಂದರೆ ಮೊದಲೇದಾಗಿ ಇದು ವೃತ್ತಿಪರ ಬಗ್ಗೆ ಮಾತನಾಡ್ತಾ ಇದ್ದೀವಿ ನಾವು. ವೃತ್ತಿ ಉದ್ಯೋಗ ಅಂತ ಬಂದಾಗ ಇಂಡೆಫಿನಿಟ್ ಆರ್ಟಿಕಲ್ ಯೂಸ್ ಮಾಡಬೇಕು. ಅದರಲ್ಲಿ ಡಾಕ್ಟರ್ ಡ ಅಂತ ಇದೆ ವ್ಯಂಜನ ಅಂದ ಕಾರಣಕ್ಕೋಸ್ಕರ ಎ ಅನ್ನು ಬಳಕೆ ಮಾಡ್ಕೋಬೇಕು. ನೆಕ್ಸ್ಟ್ ಒನ್ ಯಾವುದು? ಹಿ ಈಸ್ ಡ್ಯಾಶ್ ಇಂಡಿಯನ್. ಸೊ ಮೊದಲೇದಾಗಿ ಇ ಅಂದರೆ ಏನಿಲ್ಲಿ? ಸ್ವರ ಅಂತ ಆಯಿತು. ಸೊ ಅದಕ್ಕೋಸ್ಕರ ಆ್ಯನನ್ನು ಬಳಕೆ ಮಾಡ್ಕೋಬೇಕು. ಹಿ ಈಸ್ ಆ್ಯನ್ ಇಂಡಿಯನ್. ಥರ್ಡ್ ಒನ್ ಹೀಸ್ ಫಾದರ್ ಈಸ್ ಡ್ಯಾಶ್ ಎಮ್ ಪಿ. ಸೊ ಇಲ್ಲಿ ಏನಾಗಿದೆ? ಎಮ್ ಪಿ ಶಾರ್ಟ್ಕಟ್ಸ್ ಇದೆ. ಶಾರ್ಟ್ಕಟ್ಸ್ ಆರ್ ಅಬ್ರವೇಷನ್ಸ್. ಶಾರ್ಟ್ಕಟ್ಸ್ ಅಂತ ಬಂದಾಗ ಕಂಪಲ್ಸರಿ ನೀವು ಅಲ್ಲಿ ಆ್ಯನನ್ನು ಬಳಕೆ ಮಾಡ್ಕೋಬೇಕು. ಸರಿನಾ? ಸೊ ಇದಾಗಿತ್ತು ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ ಆರ್ಟಿಕಲ್ಸ್ಗಳ ಬಗ್ಗೆ. ಸೊ ಹೋಪ್ ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಯ್ತು ಅನ್ಕೋತೀನಿ. ಎಲ್ಲಿ ಬಳಕೆ ಮಾಡ್ಕೋಬೇಕು, ಆ್ಯನನ್ನು ಎಲ್ಲಿ ಬಳಕೆ ಮಾಡ್ಕೋಬೇಕು, ಅದೇ ರೀತಿಯಾಗಿ ಯಾವುದೇ ಥರದ ಪ್ರಶ್ನೆಗಳನ್ನು ಕೇಳಿದರೆ ಹೋಪ್ ಯು ಆರ್ ಏಬಲ್ ಟು ಆನ್ಸರ್ ಆಲ್ ದ ಕ್ವಶನ್ಸ್ ವಿತೌಟ್ ಎನಿ ಇಶ್ಯೂಸ್. ಸರಿನಾ? ಥ್ಯಾಂಕ್ ಯು ಎವ್ರಿವನ್ ಫಾರ್ ವಾಚಿಂಗ್ ದಿಸ್.